ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಶ್ರೀ 24 ನ್ಯೂಸ್. ಔರಾದ್ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಇಂದು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ಬೀದರ್ ಘಟಕದ ವತಿಯಿಂದ ಔರಾದ್ ಮತ್ತು ಕಮಲ್ಗರ್ ತಾಲೂಕಿನಲ್ಲಿ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆಯ ಘಟಕ ರಚನೆ ಮಾಡಲಾಯಿತು. ಔರಾದ್ ತಾಲೂಕಿನ ಅಧ್ಯಕ್ಷರಾಗಿ ಯಶಪ್ಪ ಶೇಂಬೆಳ್ಳಿ, ಪ್ರಧಾನ ಕಾರ್ಯದರ್ಶಿಯಾಗಿ ಆನಂದ್ ಶೇಂಬೆಳ್ಳಿ, ಉಪಾಧ್ಯಕ್ಷರಾಗಿ ರಾಮಣ್ಣ ಲಾಧ, ಗೌರವಾಧ್ಯಕ್ಷರಾಗಿ ವೆಂಕಟರಾವ್ ಪಾಟೀಲ್ ಚಿಕ್ಲಿ, ಯುವ ಘಟಕದ ಅಧ್ಯಕ್ಷರಾಗಿ ಶಾಲಿವಾನ್ ಸೂರ್ಯವಂಶಿ, ಸಾಮಾಜಿಕ ಜಾಲತಾಣದ ಅಧ್ಯಕ್ಷರಾಗಿ ದಾವಿದ್ ಹಾಗೂ ಕಮನಗರ ತಾಲೂಕಿನ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ಅಧ್ಯಕ್ಷರಾಗಿ ವಿಶಾಲ್ ರವರನ್ನು ನೇಮಕ ಮಾಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದ ಸ್ವಾಮಿದಾಸ್ ಕೆಂಪೇನೂರ್ ಮಾತನಾಡಿ, ಈ ಸಂಘಟನೆ ರಚನೆ ಮಾಡಲು ಮುಖ್ಯ ಉದ್ದೇಶ ಕಲ್ಯಾಣ ಕರ್ನಾಟಕದ ಗಡಿ ಭಾಗದಲ್ಲಿ ನಮ್ಮ ಕನ್ನಡದ ನಾಡು, ನುಡಿ, ನೆಲ, ಜಲ, ಸಾಹಿತ್ಯ, ಸಂಸ್ಕೃತಿ, ಆಚಾರ, ವಿಚಾರಗಳ ಉಳಿವಿಗೆ ಸದಾ ಬದ್ಧರು ಮತ್ತು ನಮ್ಮ ಭಾಗಕ್ಕೆ ಬಂದಿರುವ ಯೋಜನೆಗಳು ಜನರಿಗೆ ಸಮರ್ಪಕವಾಗಿ ಮುಟ್ಟಬೇಕು. ಕನ್ನಡದ ಉಳಿವಿಗಾಗಿ ಸರ್ಕಾರದ ಆದೇಶದಂತೆ ಕಚೇರಿಗಳಲ್ಲಿ 60% ಕಡ್ಡಾಯವಾಗಿ ಕನ್ನಡದಲ್ಲಿ ನಾಮಫಲಕಗಳು ಅಳವಡಿಸಬೇಕು. ಅಂದಾಗ ಮಾತ್ರ ನಮ್ಮ ಕನ್ನಡ ಭಾಷೆ ಉಳಿಯುತ್ತೆ. ಆದ್ದರಿಂದ ಈ ನಮ್ಮ ಸಂಘಟನೆಯ ಮುಖಾಂತರ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳು ಮಾಡಿ ಜನರ ಸೇವೆ ಮಾಡಲು ನಾವು ಸದಾ ಸಿದ್ಧರೆಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಘಟಕದ ಜಿಲ್ಲಾ ಸಂಯೋಜಕ ಶಿವರಾಜ್ ಹಮಲ್ಪುರ್, ಜಿಲ್ಲಾ ಉಪಾಧ್ಯಕ್ಷರಾದ ಅಂಬಾದಾಸ್ ಬೇಲೂರ್, ಕಾರ್ಯದರ್ಶಿ ಜಿಲ್ಲಾ ಕಾರ್ಯದರ್ಶಿ ಜೇಮ್ಸ್ ಇಸ್ಲಾಂಪುರ್, ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯ ಕಮಲ್ ಹಾಸನ್ ಸೇರಿದಂತೆ ಸಂಘದ ನೂತನ ಪದಾಧಿಕಾರಿಗಳು ಹಾಗೂ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಒಂದು ತಿಂಗಳಿಗೆ ವಿಶೇಷವಾಗಿ ಪದಾಧಿಕಾರಿಗಳಿಗೆ ಕನ್ನಡದ ಬಗ್ಗೆ, ಕನ್ನಡ ಯಾಕೆ ನಾವು ಬಳಸಬೇಕು, ಕನ್ನಡ ಯಾಕೆ ನಾವು ಉಳಿಸ್ಬೇಕು, ಮತ್ತು ವಿಶೇಷವಾಗಿ ಈ ಭಾಗದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆ, ಇವತ್ತು ಪ್ರಾಥಮಿಕವಾಗಲಿ ಶಾಲೆಗಳಾಗಲಿ ನಾವು ಸರ್ಕಾರಿ ಶಾಲೆಗಳು ಉಳಿಸ್ಬೇಕು. ಮೊನ್ನೆ ಒಂದು ಸ್ಟೇಟ್ಮೆಂಟ್ ನೋಡಿದೆ, ನಮ್ಮ ನಾಯಕರು ಕೂಡ ಅಂದರು, ಇಲ್ಲಿ ಔರಾದ್ ಭಾಗದಲ್ಲಿ ನಮಗೆ ಕುಡ್ಲಿಕ್ಕೆ ನೀರು ಕೊಟ್ಟಿದ್ದಾರೆ ನಾಯಕರೇ, ಇವತ್ತಿಗೂ ಕೂಡ ಆ ಒಂದು ಜಲ್ ಜೀವನ್ ಮಿಷನ್ ಅದರಲ್ಲಿ ಯಾರಿಗೂ ಕೂಡ ಸಮರ್ಪಕವಾಗಿ ನೀರನ್ನು ಕೊಡ್ತಾ ಇಲ್ಲ. ಕೋಟ್ಯಾಂತರ ರೂಪಾಯಿ, ನಿನ್ನೆ ಒಂದು ಸ್ಟೇಟ್ಮೆಂಟ್ ಪ್ರಭು ಚವ್ಹಾಣ್ ಅವ್ರದ್ದು ಸ್ಟೇಟ್ಮೆಂಟ್ ನೋಡಿದೆ, 200 ಕೋಟಿ ರೂಪಾಯಿ ಕಾಮಗಾರಿಗೆ ಅಂತ ಹೇಳಿದ್ದಾರೆ. ನಾವು ಯಾಕೆ ಇವತ್ತು ಈ ವಿಷಯಗಳು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ, ನಮ್ಮ ಜನರಿಗೆ ನಮಗೆ ಬಂದಂಥ ಯೋಜನೆಗಳು ನಮಗೆ ಸಮರ್ಪಕವಾಗಿ ಅನುಷ್ಠಾನ ಆಗಲು ಹೋದ್ಮೇಲೆ ನಾವು ಸಂಘಟನೆಗಳು ಕಟ್ಕೊಂಡು ನಮ್ಮ ಜನರಿಗೆ ನ್ಯಾಯ ಕೊಡಲು ಹೋದ್ವಿ ಅಂದಮೇಲೆ ಸಂಘಟನೆ ಇದು ಮತ್ಲಬ್ ಏನದ, ಆ ಒಂದು ಮೂಲ ಉದ್ದೇಶ ಇಟ್ಕೊಂಡು ಇವತ್ತು ನಾವು ಎಲ್ಲ ಇದೇ ಜಲ್ ಜೀವನ್ ಮಿಷನ್ ಅಂತಲ್ಲ, ನಮ್ಮ ತಾಲೂಕು ಡೆವಲಪ್ಮೆಂಟ್ ಕಡೆಯಿಂದ ಇನ್ನೇನು ದುಡ್ಡುಗಳು ಹೊಂಟದ, ಎಷ್ಟು ಬಜೆಟ್ ಹೊಂಟದ, ಅದ್ರ ಬಗ್ಗೆ ಸಮರ್ಪಕವಾಗಿ ಅಧ್ಯಯನ ಮಾಡ್ತಕ್ಕಂಥ ಕೆಲಸಗಳು ಕೂಡ ನಮ್ಮ ಸಂಘಟನೆ ಮಾಡ್ತದೆ. ಸೊ ಈ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಲಿಕ್ಕೆ ಈಗ ಸಂಘಟನೆ ರಚನೆ ಮಾಡೀವಿ. ನ್ಯಾಯಯುತವಾಗಿ ಇಲ್ಲೆಲ್ಲ ಪದಾಧಿಕಾರಿಗೆ ನಾವು ಆಯ್ಕೆ ಮಾಡೀವಿ. ಅವ್ರ ಮುಂದಿನ ಜವಾಬ್ದಾರಿ ಕೊಟ್ಟು ಅವರಿಗೆ ಕನ್ನಡ ಬಗ್ಗೆ ಜಾಗೃತಿ ಮಾಡಲಿಕ್ಕೆ ಇವತ್ತು ಬಂದಿವಿ ಸರ್. ಸ್ವಾಮಿದಾಸ್ ಕೆಂಪೇನೂರು, ಸಂಸ್ಥಾಪಕ ಅಧ್ಯಕ್ಷರು, ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ಇದ್ದಾರೆ. ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆಯ ಗೌರವಾಧ್ಯಕ್ಷರಾಗಿ ನನಗೆ ತಾಲೂಕಾ ಗೌರವಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಸ್ವಾಮಿದಾಸ್ ಸರ್ರಿಗೆ, ತಾಲೂಕಾ ಅಧ್ಯಕ್ಷರಾದ ಶ್ರೀಮಂತವರಿಗೆ ಮತ್ತು ನನ್ನ ಆತ್ಮೀಯ ಸ್ನೇಹಿತರಾದ ಜಾನ್ಸನ್ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೇನೆ. ಮತ್ತು ಮುಂದೆ ಬರುವ ದಿನಗಳಲ್ಲಿ ಕನ್ನಡ ಅಂದರೆ ಏನು, ಕನ್ನಡ ಅಂದರೆ ಹೇಗೆ ನಡ್ಕೊಳ್ಬೇಕು, ಮತ್ತು ಈ ಶಾಪ್ದವರೆಲ್ಲ ಏನು ಹಿಂದಿಯಲ್ಲಿ ಬೋರ್ಡಲ್ಲೆಲ್ಲ ಹಾಕ್ತಾಯಿದ್ದಾರೆ, ಅದ್ರ ಬಗ್ಗೆ ನಾವು ಮುಂದೆ ಬರೋ ದಿನಗಳಲ್ಲಿ ಕನ್ನಡ ಜಾಗೃತ ಕಾರ್ಯಕ್ರಮವನ್ನು ಮಾಡುತ್ತೇವೆ. ಯಾಕಂದರೆ ನನಗೆ ಇಷ್ಟು ದಿನ ನನಗೇನು ಗೊತ್ತೇ ಇದ್ದಿಲ್ಲ. ಡೈರೆಕ್ಟಾಗಿ ಜಾನ್ಸನ್ ಅವ್ರು ಫೋನ್ ಮಾಡಿ ನಿಮಗೊಂದು ಜವಾಬ್ದಾರಿ ಒಂದು ಒಪ್ಪಿಸ್ಬೇಕಲ್ಲತ್ತಿದ್ದೆವು. ನನಗೂ ತುಂಬ ಇದರ ಬಗ್ಗೆ ಗೌರವ ಇದೆ, ಕೆಲಸ ಮಾಡುವ ಜೋಶನೂ ಇದೆ. ನಾನು ಮುಂದೆ ಬರೋ ದಿನಗಳಲ್ಲಿ ಕನ್ನಡ ಪರವಾಗಿ, ಕನ್ನಡ ಅಂಬೆಯ ಪರವಾಗಿ ನಾನು ತುಂಬ ಹೆಮ್ಮೆಯಿಂದ ಕೆಲಸ ಮಾಡುತ್ತೇನೆಂದು ನಮ್ಮ ಸರರಿಗೆ, ನಮ್ಮ ಅಧ್ಯಕ್ಷರಿಗೆ ಮತ್ತು ನಮ್ಮ ಎಲ್ಲ ಮಿತ್ರರಿಗೆ ಒಂದು ಭರವಸೆಯನ್ನು ಕೊಡುತ್ತೇನೆ. ಕನ್ನಡ ನಿರ್ಮಾಣ ಸೇನೆ ಅಧ್ಯಕ್ಷರಾಗಿ ನನಗೆ ಆಯ್ಕೆ ಮಾಡಿ ಎಲ್ಲರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆಯ ಎಲ್ಲ ನಾಯಕರೇ, ಇವತ್ತು ನನಗೇನಪ್ಪ ಅಂದ್ರೆ ತಾಲೂಕದ ಯುವ ಘಟಕದ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದೀರಿ. ನಾವು ಕನ್ನಡದ ಬಗ್ಗೆ ಯುವಕರಲ್ಲಿ ಹೆಚ್ಚಿನ ಜಾಗೃತಿಯನ್ನು ಮೂಡಿಸಿ ಕನ್ನಡ ಬೆಳೆಯುವ ಬಗ್ಗೆ ಆಗಲಿ, ಅದೇ ರೀತಿಯಿಂದ ಇಂಪಾರ್ಟೆಂಟಾಗಿ ಶಾಪ್ಗಳಾಗಲಿ, ದುಕಾನ್ಗಳ ಮೇಲೆಲ್ಲ ಮರಾಠಿ ಭಾಷೆ, ಯಾಕಂದ್ರೆ ನಾವೆಲ್ಲ ಔರಾದ್ ತಾಲೂಕು, ಕಮಲ್ನಗರ ತಾಲೂಕುಗಳು ಮಹಾರಾಷ್ಟ್ರ ಬಾರ್ಡರ್ನಲ್ಲವ, ಜಾಗೃತಿ ಮೂಡಿಸಿ ಅವೆಲ್ಲ ನಾವು ಕನ್ನಡದವ್ರು ಇದ್ದೀವಪ್ಪ, ನಮ್ಮ ಕನ್ನಡದ ಬಗ್ಗೆ ಹೆಮ್ಮೆ ಯಾವ ರೀತಿ ಮೂಡಿಸ್ಬೇಕು, ಅದೇ ರೀತಿ ಯುವಕರಲ್ಲಿ ಜಾಗೃತಿ ಮೂಡಿಸಿ ಕನ್ನಡದ ಬಗ್ಗೆ ಎಲ್ಲ ಹೋರಾಟ ಸಿದ್ಧರಾಗುವ
ಹಾಗೆ ಮಾಡಿ ಕನ್ನಡ ಉಳಿವಿನ ಬಗ್ಗೆ ಕನ್ನಡ ಉಳಿಸುವಿನ ಬಗ್ಗೆ ಜಾಗೃತಿ ಮೂಡಿಸಿ ಕನ್ನಡಕ್ಕಾಗಿ ನಾವು ದುಡಿಯಲು ಸಿದ್ಧರಾಗಿದ್ದೀವಿ. ಶಾಲೆಯವರು ಸೂರ್ಯವಂಶಿ ಯೋಜನೆ. ಧನ್ಯವಾದ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.